ಜೈ ಹಿಂದ್. ಎಲ್ಲರಿಗೂ ಸೈನ್ಸ್ ಕ್ಲಾಸ್ನಲ್ಲಿ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು ಮುಂದಿನ ಟಾಪಿಕ್ ಅನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ನಾವು ಕೀಲುಗಳ ಬಗ್ಗೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಜಾಯಿಂಟ್ಸ್ಗಳು. ಈ ಕೀಲುಗಳು ಅಂತಂದ್ರೆ ಏನು? ಎರಡು ಮೂಳೆಗಳು ಎಲ್ಲಿ ಅಟ್ಯಾಚ್ ಆಗಿರ್ತಾವೆ ಅಂತವುಗಳಿಗೆ ನಾವು ಕೀಲುಗಳು ಅಂತ ಕರಿತಾ ಇದ್ದೇವೆ. ಎರಡು ಮೂಳೆಗಳು ಜಾಯಿಂಟ್ ಎಲ್ಲಿ ಆಗಿರ್ತಾವೋ ಅವುಗಳಿಗೆ ಕೀಲುಗಳು ಅಂತ ಕರಿತೀವಿ ನಾವು. ಈ ಕೀಲುಗಳಲ್ಲಿ ಮುಖ್ಯವಾಗಿ ಮೂರು ಪ್ರಕಾರದ ಕೀಲುಗಳು ಬರ್ತವೆ. ಎಷ್ಟು ಪ್ರಕಾರದ ಕೀಲುಗಳಿದಾವೆ ಇದರಲ್ಲಿ? ಮೂರು ಪ್ರಕಾರದ ಕೀಲುಗಳು. ಇದಕ್ಕಿಂತ ಹಿಂದೆ ನಾವು ನೋಡಿದ್ವಿ, ಎಲ್ಲಾ ಸ್ಕೆಲೆಟನ್ ನೋಡಿದ್ವಿ, ಅಸ್ಥಿ ಪಂಜರ. ಅದರಲ್ಲಿ 206 ಮೂಳೆಗಳು ಬರ್ತಾವ. ಅವುಗಳನ್ನೆಲ್ಲ ಡಿಟೇಲ್ ಆಗಿ ಚರ್ಚೆ ಮಾಡೇವಿ. ನೋಡಿರಬಹುದು ನೀವು ಎಲ್ಲ. ಅದ್ರೊಳಗೆ ಏನೇನ್ ಪಾಯಿಂಟ್ಸ್ ಗಳು ಬರ್ತಾವ ಎಲ್ಲ ಡಿಸ್ಕಷನ್ ಮಾಡೇವಿ. ಅದ್ರ ಹಿಂದಿನ ಕ್ಲಾಸ್ ಬೇಕಂತಂದ್ರೆ ಇಲ್ಲಿ ಸಿಗುತ್ತೆ ಲಿಂಕ್, ಅಲ್ಲಿ ಕ್ಲಿಕ್ ಮಾಡ್ರಿ ನಿಮ್ ಮೊಬೈಲ್ ಸ್ಕ್ರೀನ್ ದಲ್ಲಿ. ಎಲ್ಲ ಕ್ಲಾಸಸ್ ಗಳನ್ನ ನೋಡ್ಕೊಳ್ರಿ. ಈಗ ಜಾಯಿಂಟ್ಸ್ ಕೀಲುಗಳಲ್ಲಿ ಮೂರು ಪ್ರಕಾರಗಳು ಬರ್ತಾವು. ಒಂದೇದಿರುವಂತದ್ದು ಯಾವುದು ಅಂತಂದ್ರ ಇಮ್ಮೂವೇಬಲ್ ಜಾಯಿಂಟ್ಸ್ ಅಂತ ಹೇಳಿ ಬರ್ತೈತಿ. ಇನ್ನೊಂದ್ ಯಾವ್ದು ಬರ್ತೈತಿ? ಸ್ಲೈಟ್ಲಿ ಮೂವೇಬಲ್ ಬರ್ತೈತಿ. ಇನ್ನೊಂದ್ ಯಾವ್ದು ಬರ್ತೈತಿ? ಮೂರನೇದು ಫ್ರೀಲಿ ಮೂವೇಬಲ್. ಓಕೆ, ಮೂರು ಪ್ರಕಾರದ ಜಾಯಿಂಟ್ಸ್ ಗಳು. ಒಂದೇದ್ದು ಇಮ್ಮೂವೇಬಲ್ ಅಂತಂದ್ರೆ ಏನಿರ್ತೈತಿ? ಇದು ಅಳಗ್ಯಾಡಂಗಿಲ್ಲ, ಇದು ಗಚ್ಚಾಗಿ ಹಿಂಗಿರ್ತೈತಿ, ಅಳಗ್ಯಾಡಂಗಿಲ್ಲ. ಅದಕ್ಕೆ ನಾವು ಇಮ್ಮೂವೇಬಲ್ ಜಾಯಿಂಟ್ಸ್ ಅಂತ ಕರಿತೀವಿ. ಸ್ಲೈಟ್ಲಿ ಮೂವೇಬಲ್ ಅಂತಂದ್ರೆ ಸ್ವಲ್ಪ ಅಳಗ್ಯಾಡ್ತಾವು. ಫ್ರೀಲಿ ಮೂವೇಬಲ್ ಅಂತಂದ್ರ ಪೂರ್ತಿನ ಏನಾಗ್ತಾವು? ಅಳಗ್ಯಾಡ್ತಾವು ಜಾಯಿಂಟ್ಸ್ ಗಳು. ಅಂತವುಗಳಿಗೆ ಫ್ರೀಲಿ ಮೂವೇಬಲ್ ಜಾಯಿಂಟ್ಸ್ ಅಂತ ಕರಿತೀವಿ. ಈ ಮೂರು ಏನ್ ಜಾಯಿಂಟ್ಸ್ ಗಳಿದಾವು ಇವುಗಳಿಗೆ ಟೆಕ್ನಿಕಲ್ ಹೆಸರುಗಳು ಕೂಡ ಇದಾವೆ. ಸೈನ್ಸ್ ದಲ್ಲಿ ಟೆಕ್ನಿಕಲ್ ಹೆಸರುಗಳಿದಾವೆ ಇವುಗಳಿಗೆ. ಅದು ಯಾವ್ಯಾವ್ದು ಅಂತಂದ್ರ, ಇಮ್ಮೂವೇಬಲ್ ಜಾಯಿಂಟ್ಸ್ ಏನಿದೆಯಲ್ಲ ಇದಕ್ಕೆ ಏನಂತ ಕರಿತೀವಿ ನಾವು? ಫೈಬ್ರಸ್ ಜಾಯಿಂಟ್ ಅಂತ ಕರಿತೀವಿ. ಯಾವ ಜಾಯಿಂಟ್? ಫೈಬ್ರಸ್ ಜಾಯಿಂಟ್ ಅಂತ ಕರಿತಾ ಇದ್ದೇವೆ, ಫೈಬ್ರಸ್ ಜಾಯಿಂಟ್. ಸ್ಲೈಟ್ಲಿ ಮೂವೇಬಲ್ ಗೆ ಏನಂತ ಕರಿತೀವಿ? ಕಾರ್ಟಿಲೇಜಿನಸ್ ಜಾಯಿಂಟ್ ಅಂತ ಕರಿತೀವಿ. ಕಾರ್ಟಿಲೇಜಿನಸ್ ಜಾಯಿಂಟ್. ಇಲ್ಲಿ ಇಮ್ಮೂವೇಬಲ್ ಫೈಬ್ರಸ್ ಜಾಯಿಂಟ್ ಅಂತ ಕರಿತೀವಿ. ಸ್ಲೈಟ್ಲಿ ಮೂವೇಬಲ್ ಇರ್ತಾವಲ್ಲ, ಸ್ಲೈಟ್ಲಿ ಮೂವೇಬಲ್ ಅಂತಂದ್ರೆ ಸ್ವಲ್ಪ ಅಳಗ್ಯಾಡ್ತಾವಲ್ಲ ಮೂಳೆಗಳು, ಜಾಯಿಂಟ್ಗಳು, ಅವುಗಳಿಗೆ ಕಾರ್ಟಿಲೇಜಿನಸ್ ಜಾಯಿಂಟ್ ಅಂತ ಕರಿತೀವಿ. ಇನ್ನೊಂದು ಫ್ರೀಲಿ ಮೂವೇಬಲ್ ಇರ್ತೈತಿ, ಇವುಗಳಿಗೆ ಏನಂತ ಕರಿತೀವಿ ನಾವು? ಸೈನೋವಿಯಲ್ ಜಾಯಿಂಟ್ ಅಂತ ಕರಿತೀವಿ. ಸೈನೋವಿಯಲ್ ಜಾಯಿಂಟ್ಸ್. ಓಕೆ, ಇಂಗ್ಲಿಷ್ ದೊಳಗನ ಹೆಸರುಗಳನ್ನ ಏನ್ ಮಾಡ್ಬೇಕಾಗತ್ತೆ? ನೀವು ನೆನಪಿಟ್ಕೋಬೇಕಾಗತ್ತೆ. ಈಗ ಇವುಗಳಲ್ಲಿ ಯಾವ್ಯಾವ ಉದಾಹರಣೆಗಳು ಬರ್ತಾವೋ ಅದನ್ನ ನಿಮ್ಮ ಎಕ್ಸಾಮ್ ದಲ್ಲಿ ಕೇಳ್ತಾರೆ. ಈಗ ಒಂದೇದ್ ಯಾವ್ದಿದೆ ಅಂತಂದ್ರೆ ಇಲ್ಲಿ ಫೈಬ್ರಸ್ ಜಾಯಿಂಟ್ ಅಥವಾ ಇಮ್ಮೂವೇಬಲ್ ಜಾಯಿಂಟ್. ಫೈಬ್ರಸ್ ಜಾಯಿಂಟ್ ಎಲ್ಲೆಲ್ಲಿ ಕಂಡು ಬರ್ತೈತಿ ಅಂತಂದ್ರ ಅಳಗ್ಯಾಡಂಗನ ಇಲ್ಲ ಅಂತದ್ದು. ಅದು ಯಾವ್ದು ಅಂತಂದ್ರ ಕ್ರೇನಿಯಂ ಮೂಳೆಗಳಲ್ಲಿ. ಕ್ರೇನಿಯಂ ಮೂಳೆಗಳು ಎಲ್ಲಿರ್ತಾವ? ಈಗಾಗಲೇ ಹೇಳಿ, ಇದು ಮೆದುಳಿನಲ್ಲಿ ಇರ್ತಾವು. 8 ಮೂಳೆಗಳ ಗುಂಪು ಇರ್ತೈತಿ ಕ್ರೇನಿಯಂ ಮೂಳೆ. ಅದ್ರಲ್ಲಿ ಯಾವ ಜಾಯಿಂಟ್ ಕಾಣ್ತೇವೆ ನಾವು? ಯಾವುದು? ಫೈಬ್ರಸ್ ಜಾಯಿಂಟ್ ಇರುವಂತದ್ದು ನಾವು ಅದರಲ್ಲಿ ಕಾಣ್ತೇವೆ. ಆಮೇಲೆ ಇನ್ನೊಂದು ಯಾವುದು? ದವಡೆ ಮೂಳೆಗಳಲ್ಲಿ. ದವಡೆ ಮೂಳೆಗಳು ಇರ್ತಾವಲ್ಲ, ದವಡೆ ಮೂಳೆಗಳು ಇಲ್ಲಿ ಏನಿದಾವಲ್ಲ ಈ ಮೂಳೆಗಳು. ಇಲ್ಲಿ ಜಾಯಿಂಟ್ ಯಾವ್ದಿದೆ ಅಂತಂದ್ರ ಅದು ಕೂಡ ಫೈಬ್ರಸ್ ಜಾಯಿಂಟ್ ಇದೆ, ಅದು ಕೂಡ ಅಳಗ್ಯಾಡಂಗಿಲ್ಲ. ಈಗ ನೋಡ್ರಿ, ಇಲ್ಲಿ 8 ಮೂಳೆಗಳ ಗುಂಪಿದೆ, ಇಲ್ಲಿ ಜಾಯಿಂಟ್ ಇದಾವ, 8 ಮೂಳೆಗಳಿದಾವ. ಬಟ್ ನಮಗ್ ಒಂದ ಮೂಳೆ ಅಂತ ಅನಿಸ್ತೈತೆ ಅದ. ಬಟ್ ಇವು ಅಳಗ್ಯಾಡ್ತಾವೇನೋ? ಅಳಗ್ಯಾಡಂಗಿಲ್ಲ ಇವು. ಅವುಗಳಲ್ಲಿ ಇರುವಂತಹ ಜಾಯಿಂಟ್ ಯಾವುದು? ಫೈಬ್ರಸ್ ಜಾಯಿಂಟ್. ಎರಡು ಉದಾಹರಣೆಗಳನ್ನ ನೆನಪಿಟ್ಕೋಬೇಕು. ಕ್ರೇನಿಯಂ ಮೂಳೆಗಳಲ್ಲಿ ಮತ್ತು ದವಡೆ ಮೂಳೆಗಳಲ್ಲಿ ಫೈಬ್ರಸ್ ಜಾಯಿಂಟ್ ಅನ್ನ ನಾವು ಕಾಣ್ತೇವೆ. ಈಗ ಕಾರ್ಟಿಲೇಜಿನಸ್ ಜಾಯಿಂಟ್ ಇರ್ತಕ್ಕಂಥದ್ದು ಸ್ವಲ್ಪ ಅಳಗ್ಯಾಡ್ತಿರ್ತಾವ. ಇವ ಸ್ವಲ್ಪ ಏನಾಗ್ತಾವು? ಮೂವ್ ಆಗ್ತಿರ್ತಾವ. ಅವುಗಳು ಯಾವ್ಯಾವ್ದು ಅಂತಂದ್ರೆ ರಿಬ್ಸ್ಗಳು. ರಿಬ್ಸ್ ಅಂತಂದ್ರೆ ಏನು? ಕನ್ನಡದಲ್ಲಿ ಪಕ್ಕೆಲುಬುಗಳು. ಎದಕ್ ಉದಾಹರಣೆ ಹೇಳ್ರಿ? ಇವು ಕಾರ್ಟಿಲೇಜಿನಸ್ ಜಾಯಿಂಟ್ ಗೆ ಅಥವಾ ಸ್ಲೈಟ್ಲಿ ಮೂವೇಬಲ್ ಜಾಯಿಂಟ್ ಗಳಿಗೆ ಇವು ಉದಾಹರಣೆಗಳು ಆಗ್ತವೆ. ಓಕೆ, ಆಮೇಲೆ ಇನ್ನೊಂದ್ ಯಾವ್ದು ಬರ್ತೈತಿ ಇಲ್ಲಿ? ಬ್ಯಾಕ್ ಬೋನ್ಸ್ ಅಂತಂದ್ರೆ ಯಾವುದು? ಬೆನ್ನೆಲುಬುಗಳು ಕೂಡ ಏನಾಗ್ತಾವು? ಸ್ಲೈಟ್ಲಿ ಮೂವೇಬಲ್ ಆಗ್ತಾವ. ಅಂದ್ರೆ ಸ್ವಲ್ಪ ಈ ರೀತಿ ಆಗಿರ್ತವೆ. ಬಟ್ ಪೂರ್ತಿಯಾಗಿ ಈಗ ಹೆಂಗ ಕೈ ಐತಿ, ಕೈ ಪೂರ್ತಿ ಹೆಂಗ ನೋಡ್ರಿ ರೌಂಡ್ ತಿರ್ಗಾಕತೈತಿ. ಇದಕ್ ನೋಡ್ರಿ, ಇದು ಪೂರ್ತಿ ತಿರ್ಗಾಕತೈತಿ. ಇದು ಸ್ಲೈಟ್ಲಿ ಅಲ್ಲ, ಇದು ಸ್ವಲ್ಪ ಮೂವ್ ಆಗಂಗಿಲ್ಲ, ಪೂರ್ತಿನ ಮೂವ್ ಆಗಾಕತೈತಿ. ಕೈ ನೋಡ್ರಿ ಪೂರ್ತಿನ ಮೂವ್ ಆಗತೈತಿ. ಅದು ಫ್ರೀಲಿ ಮೂವೇಬಲ್ ಒಳಗ್ ಬರ್ತಾವ ಅವೆಲ್ಲ. ಓಕೆ,
ಆಮೇಲೆ ಗೋನ್ ನೋಡ್ರಿ, ನಂದು ಪೂರ್ತಿ ತಲೆ ಪೂರ್ತಿನೂ ಹಿಂಗೇನಾಗತೈತಿ, ಮೂವ್ ಆಗತೈತಿ. ಸೊ ಅದು ಫ್ರೀಲಿ ಮೂವೇಬಲ್ ದೊಳಗ್ ಬರ್ತಾವ. ಸೊ ಇದರಲ್ಲಿ ಎರಡೆರಡು ಉದಾಹರಣೆಗಳು ನೆನಪಿಟ್ಕೊಳ್ರಿ. ಫೈಬ್ರಸ್ ಜಾಯಿಂಟ್ ಕ್ರೇನಿಯಂ ಮೂಳೆಗಳಲ್ಲಿ ಮತ್ತು ದವಡೆ ಮೂಳೆಗಳಲ್ಲಿ, ಕಾರ್ಟಿಲೇಜಿನಸ್ ಜಾಯಿಂಟ್ ರಿಬ್ಸ್ ಪಕ್ಕೆಲುಬುಗಳಲ್ಲಿ ಮತ್ತು ಬ್ಯಾಕ್ ಬೋನ್ಸ್ ಬೆನ್ನೆಲುಬುಗಳಲ್ಲಿ ಕಂಡು ಬರ್ತವೆ. ಈಗ ಸೈನೋವಿಯಲ್ ಜಾಯಿಂಟ್ಸ್ ಗಳನ್ನ ನೋಡೋಣ. ಸೈನೋವಿಯಲ್ ಜಾಯಿಂಟ್ಸ್ ಗಳಲ್ಲಿ ಮತ್ತೆ 5 ಪ್ರಕಾರಗಳು ಬರ್ತಾವ. ಸೈನೋವಿಯಲ್ ಜಾಯಿಂಟ್ಸ್ ಗಳಲ್ಲಿ ಎಷ್ಟು ಪ್ರಕಾರ ಇದಾವ? 5 ಪ್ರಕಾರಗಳು ಬರ್ತವೆ. ಸೊ ಇದರಲ್ಲಿ 5 ಪ್ರಕಾರಗಳು ಯಾವ್ಯಾವ್ದು ಅನ್ನೋದನ್ನ ನಾವು ಒಂದೊಂದಾಗಿ ನೋಡೋಣ. ಎಕ್ಸಾಮ್ ದಲ್ಲಿ ಇವುಗಳ ಮೇಲಿನ ನಿಮ್ಗ ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾರ, ಅವರು ಕೇಳ್ತಾರೆ. ಸೊ ಒಂದೇದಿರ್ತಕ್ಕಂಥದ್ದು ಯಾವ್ದು ಅಂತಂದ್ರ ಬಾಲ್ ಅಂಡ್ ಸಾಕೆಟ್. ಒಂದೇದ್ಯಾವ್ದು? ಬಾಲ್ ಅಂಡ್ ಸಾಕೆಟ್. ಒಂದೇದ್ಯಾವ್ದು? ಬಾಲ್ ಅಂಡ್ ಸಾಕೆಟ್ ಬರ್ತೈತಿ. ಎರಡನೇದ್ ಯಾವ್ದು? ಸ್ಯಾಡಲ್. ಸ್ಯಾಡಲ್ ಜಾಯಿಂಟ್ ಅಂತ ಕರಿತೀವಿ. ಮೂರನೇದ್ ಯಾವ್ದು? ಹಿಂಗ್. ಯಾವ್ದು? ಮೂರನೇದ್ ಯಾವ್ದು ಬರ್ತೈತಿ? ಹಿಂಗ್ ಅಂತ ಬರ್ತೈತಿ. ಮೂರನೇದ್ದು ಹಿಂಗ್ ಅಂತ ಬರ್ತೈತಿ. ನಾಲ್ಕನೇದ್ ಯಾವ್ದು ಬರ್ತೈತಿ? ಪಿವಟ್ ಅಂತೇಳಿ. ಐದನೇದ್ದು ಗ್ಲೈಡಿಂಗ್. ಐದನೇದ್ ಯಾವ್ದು? ಗ್ಲೈಡಿಂಗ್. ಸೊ 5ಗಳನ್ನ ನೀವು ನೆನಪಿಟ್ಕೋಬೇಕಾಗ್ತೈತಿ. ಇವು ಸೈನೋವಿಯಲ್ ಜಾಯಿಂಟ್ಸ್ ಗಳಲ್ಲಿ ಇರುವಂತಹ 5 ಪ್ರಕಾರಗಳು ಬರ್ತವೆ. ಒಂದೇದ್ ಯಾವ್ದು ಬರ್ತೈತಿ? ಬಾಲ್ ಅಂಡ್ ಸಾಕೆಟ್. ಬಾಲ್ ಅಂಡ್ ಸಾಕೆಟ್ ಯಾವ ರೀತಿ ಇರ್ತೈತಿ? ಬಾಲ್ ಅಂಡ್ ಸಾಕೆಟ್ ಹೆಂಗ್ ಇರ್ತೈತಿ ಅಂತಂದ್ರ, ಒಂದು ದೊಡ್ಡ ಮೂಳೆ ಇರ್ತೈತಿ. ಈ ರೀತಿ ದೊಡ್ಡ ಮೂಳೆ ಇರ್ತೈತಿ. ಆಮೇಲೆ ಇಲ್ಲಿ ಏನಾಗ್ತೈತಿ, ಒಂದು ಮೂಳೆ ಇದಕ್ಕೆ ಹಿಂಗ ಏನಾಗಿರ್ತೈತಿ, ಹಿಂಗ ಅಟ್ಯಾಚ್ಮೆಂಟ್ ಆಗಿರ್ತೈತಿ. ಸೊ ಬಾಲ್ ಅಂಡ್ ಸಾಕೆಟ್ ನೋಡ್ರಿ, ಇಲ್ಲೋ ನೀವು ಪಿನ್ ಹಾಕೋದು. ಪಿನ್ ಇರುವಂತದ್ದು ಏನ್ ಮಾಡ್ತೀವಿ ನಾವು, ಈ ರೀತಿ ಒಳಗಡೆ ಹಿಂಗ ಹಾಕ್ತೇವಿ. ಸೊ ಒಳಗಡೆ ಏನಾಗ್ತೈತಿ, ಅದು ಟೈಟ್ ಆಗಿಬಿಡ್ತೈತಿ. ಸೊ ಆ ರೀತಿ ಏನಾಗ್ತೈತಿ, ಇಲ್ಲಿ ಬಾಲ್ ಅಂಡ್ ಸಾಕೆಟ್ ಇವು ಎರಡು ಏನಿರ್ತಾವು, ಈ ಮೂಳೆ ಮತ್ತು ಈ ಮೂಳೆ ಎರಡು ಏನಾಗ್ತಾವ, ಇಲ್ಲಿ ಅಟ್ಯಾಚ್ಮೆಂಟ್ ಆಗಿರ್ತಾವ. ಸೊ ಇಂತಹ ಒಂದು ಉದಾಹರಣೆಗಳು ನಮಗೆ ಎಲ್ಲಿ ನೋಡ್ಲಿಕ್ಕೆ ಸಿಗ್ತಾವು ಅಂತಂದ್ರ, ದೊಡ್ಡ ಮೂಳೆಗಳು ಎಲ್ಲಿರ್ತಾವಲ್ಲ ಅಲ್ಲಿ ನೋಡ್ಲಿಕ್ಕೆ ಸಿಗ್ತೈತಿ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ಸ್ ಗಳು. ಇದಕ್ಕೆ ಉದಾಹರಣೆ ಯಾವುದು ಅಂತಂದ್ರ, ಯಾವುದು? ಕಾಲುಗಳು. ಕಾಲು ಮತ್ತು ತೊಡೆ ಮೂಳೆ ಏನಿರ್ತೈತಲ್ಲ, ತೊಡೆ ಮೂಳೆ ಜಾಯಿಂಟ್ ಆಗಿರ್ತೈತಿ. ನಮ್ಮ ಹಿಪ್ಗೆ, ನಮ್ಮ ಸೊಂಟಕ್ಕ ಅದು ಯಾವ ಜಾಯಿಂಟ್ ಆಗಿರ್ತೈತಿ ಹೇಳ್ರಿ, ಅದ ಬಾಲ್ ಅಂಡ್ ಸಾಕೆಟ್. ಆಮೇಲೆ ಶೋಲ್ಡರ್ ಗಳಲ್ಲಿ, ಶೋಲ್ಡರ್ ಭುಜದಲ್ಲಿ ಜಾಯಿಂಟ್ ಇರ್ತೈತಲ್ಲ, ಇಲ್ಲಿ ಭುಜ, ಇಲ್ಲೇನ್ ಜಾಯಿಂಟ್ ಆಗೈತ್ಲ, ಈ ಮೂಳೆ ಮತ್ತು ಈ ಮೂಳೆ ಇಲ್ಲೇನ್ ಜಾಯಿಂಟ್ ಐತಿ, ಇದು ಯಾವ್ದು ಹೇಳಿದ್ರು? ಬಾಲ್ ಅಂಡ್ ಸಾಕೆಟ್ ದೊಳಗ ಬರ್ತೈತಿ. ಬಾಲ್ ಅಂಡ್ ಸಾಕೆಟ್ ಭುಜದಲ್ಲಿ. ಈಗ ಸ್ಯಾಡಲ್, ಈ ಬಾಲ್ ಅಂಡ್ ಸಾಕೆಟ್ ಏನಿದೆ, ಇದರ ಚಿಕ್ಕ ರೂಪಕ್ಕೇನ ನಾವು ಏನಂತ ಕರಿತೇವಿ? ಸ್ಯಾಡಲ್ ಅಂತ ಕರಿತೀವಿ. ಸ್ಯಾಡಲ್ ಜಾಯಿಂಟ್ ಅಂತ ಕರಿತೀವಿ. ಇದು ಎಲ್ಲಿ ಕಾಣ್ತೇವಿ ಅಂತಂದ್ರ, ನಾವು ನಮ್ಮ ಥಂಬ್ದಲ್ಲಿ ಕಾಣ್ತೇವಿ. ಅಂತಂದ್ರ ಹೆಬ್ಬೆರಳಿನಲ್ಲಿ, ಸೇಮ್ ಹಿಂಗ ಇರ್ತೈತಿ ಅದು ಕೂಡ ಜಾಯಿಂಟ್. ಬಟ್ ಎಲ್ಲಿ ಚಿಕ್ಕ ಚಿಕ್ಕ ಮೂಳೆಗಳದೊಳಗೆ ಇರ್ತೈತಿ. ಉದಾಹರಣೆಗೆ ಈಗ ಹೆಬ್ಬೆರಳು ಇದೆ. ಸೊ ಈ ಹೆಬ್ಬೆರಳಿನಲ್ಲಿ ಇಲ್ಲಿ ಏನ್ ಜಾಯಿಂಟ್ ಆಗಿರ್ತೈತ್ಲಾ, ಇದಕ್ಕೆ ಏನಂತ ಕರಿತೀವಿ ನಾವು? ಸ್ಯಾಡಲ್ ಜಾಯಿಂಟ್ ಅಂತೇವಿ. ಸೊ ಇದು ಕೂಡ ನೋಡ್ರಿ, ಫ್ರೀಲಿ ಮೂವೇಬಲ್ ಆಗಿರುವಂತದ್ದನ್ನ ಐತಿ. ಇದು ಕೂಡ ಹೆಂಗೈತಿ? ಫ್ರೀಲಿ ಮೂವೇಬಲ್ ಐತಿ. ಇದು ಆಗಿರ್ಬಹುದು. ಇಲ್ಲಿ ಇವು ಎಲ್ಲಾ ಬೆರಳುಗಳಲ್ಲಿ ಏನಾಗಿರ್ತೈತಿ, ಇಲ್ಲಿ ಜಾಯಿಂಟ್ಸ್ ಇರ್ತೈತಿ. ನಮ್ಮ ಕಾಲಿನ ಹೆಬ್ಬೆರಳುಗಳಾಗಿರ್ಬಹುದು, ಅಲ್ಲಿ ಜಾಯಿಂಟ್ ಇರ್ತೈತ್ಲಾ, ಅದು ಯಾವುದು? ಸ್ಯಾಡಲ್ ಜಾಯಿಂಟ್ ಇರ್ತೈತಿ. ಆಮೇಲೆ ಹಿಂಗ್ ಎಲ್ಲಿ ಇರ್ತೈತಿ? ಹಿಂಗ್ಸ್ ಅಂತ ಹೇಳಿ ಒಂದ್ ಬರ್ತೈತಿ. ಈ ಹಿಂಗ್ಸ್ ಅನ್ನುವಂಥದ್ದು ಇದು ಎಲ್ಲಿ ಬರ್ತೈತಿ ಅಂತಂದ್ರ, ಮೊಣಕಾಲು, ಆಮೇಲೆ ಮೊಣಕೈ. ಮೊಣಕಾಲು ಮತ್ತು ಮೊಣಕೈಗಳಲ್ಲಿ ಯಾವ ಜಾಯಿಂಟ್ ಇದೆ? ಹಿಂಗ್ಸ್ ಜಾಯಿಂಟ್ ಐತಿ. ಸೊ ಇದ್ರದ ಒಂದು ವಿಶೇಷತೆ ಏನು ಅಂತಂದ್ರೆ, ಇದು ಒಂದ ಕಡೆ ವಾಲತೈತಿ, ಒಂದ ಕಡೆ ಬಾಗತೈತಿ. ಉದಾಹರಣೆಗೆ ಈಗ ನನ್ನ ಕೈ ಇದೆ. ಸೊ ಇಲ್ಲಿ ಇದು ನನ್ನ ಮೊಣಕೈ ಇದೆ. ಸೊ ಈ ಮೊಣಕೈದೊಳಗೆ ಏನೈತಿ? ಇಲ್ಲಿ ಹಿಂಗ್ಸ್ ಜಾಯಿಂಟ್ ಐತಿ. ಇದು ಒಂದ್ ಕಡೆ ಮಾತ್ರ ಹಿಂಗ್ ವಾಲ್ತೈತಿ. ಇದ ಕೈ ಹಿಂಗ್ ಕೆಳಗ್ ಬರಂಗಿಲ್ಲ. ಈ ಕೈ ಏನಾಗಂಗಿಲ್ಲ, ಇದು ಹಿಂಗ್ ಬರಂಗಿಲ್ಲ. ಒಂದ ಕಡೆ ಇದು ಏನಾಗ್ತೈತಿ? ವಾಲ್ತೈತಿ. ಇದು ಅದ್ರ ಅಪೋಸಿಟ್ ಡೈರೆಕ್ಷನ್ ಒಳಗೆ ಇದು ಮನಿಯಂಗಿಲ್ಲ. ಸೊ ಇದು ಸ್ಟ್ರೇಟ್ ಹಿಂಗ ಇದೆ. ಸೊ ಈ ಜಾಯಿಂಟ್ ಗೆ ಏನಂತ ಕರಿತೀವಿ ನಾವು? ಹಿಂಗ್ಸ್. ಅದೇ ರೀತಿ ಮೊಣಕಾಲು, ಕಾಲ್ ಹಿಂಗಿರ್ತೈತಿ ಸ್ಟ್ರೇಟ್. ಇದು ಹಿಂದಿನ ಸೈಡ್ ನಾವ್ ಏನ್ ಮಾಡ್ಬಹುದು, ಅದನ್ನ ಹಿಂಗ ಬಾಗಿಸಬಹುದು ಕಾಲನ್ನ. ಬಟ್ ಆ ಕಾಲನ್ನ ನಾವು, ನನ್ನ ಕಾಲಿಗೆ ಹಿಂಗೈತಿಲ್ಲ ಮುಂದ, ಈ ಕಾಲನ್ನ ಹಿಂಗ ತೊಗೊಳಕ್ ಬರಂಗಿಲ್ಲ. ಅದನ್ನ ಹಿಂದ ಮಡಚಬಹುದು, ಬಟ್ ಮುಂದ್ ಮಡ್ಚಾಕ್ ಹಿಂಗ ಬರಂಗಿಲ್ಲ. ಸೊ ಈ ಒಂದು ಜಾಯಿಂಟ್ಸ್ ಗಳಿಗೆ ಏನಂತ ಕರಿತೀವಿ ನಾವು? ಹಿಂಗ್ಸ್ ಜಾಯಿಂಟ್ ಅಂತ ಕರಿತೀವಿ. ಪಿವಟ್ ಜಾಯಿಂಟ್ ಎಲ್ಲಿ ಕಾಣ್ತೇವಿ ಅಂತಂದ್ರೆ, ಇದು ನಮ್ಮ ಕುತ್ತಿಗೆ ಭಾಗದಲ್ಲಿ ಕಾಣ್ತೇವಿ. ಕುತ್ತಿಗೆ ಭಾಗದಲ್ಲಿ ಇದನ್ನ ಏನ್ ಮಾಡ್ತೇವಿ ನಾವ? ಕಾಣ್ತೇವಿ. ಸೊ ಇದು ಯಾವ ರೀತಿ ಇರ್ತೈತಿ ಅಂತಂದ್ರ, ನೋಡ್ರಿ, ಕುತ್ತಿಗೆ ಭಾಗದಲ್ಲಿ ಇರುವಂತಹದ್ದು ಯಾವ ರೀತಿ ಇರ್ತೈತಿ ಅಂತಂದ್ರ, ಇದು ನಮ್ಮ ಮುಖ, ಹೌದಾ?
ಇದು ನಮ್ಮ ಮುಖ. ಸೊ ಇಲ್ಲಿ ನಮ್ಮ ಬೆನ್ನೆಲುಬುಗಳು ಏನಾಗಿರ್ತಾವ, ಹಿಂದಿನ ಸೈಡ್ ಈ ರೀತಿ ಇರ್ತಾವ, ಹೌದಾ, ಬೆನ್ನೆಲುಬುಗಳು ಇರ್ತಾವೆ. ಬಟ್ ಇಲ್ಲಿ ಏನಿರ್ತೈತಿ, ಇದಕ್ಕೆ ಏನಂತ ಕರಿತೀವಿ ನಾವು, ಈ ಬೆನ್ನೆಲುಬುಗಳ ಮೇಲೆ ಒಂದು ಮೂಳೆ ಇರ್ತೈತಿ, ಇದಕ್ಕೆ ಏನಂತ ಕರಿತೀವಿ, ಎಲಿಪ್ಸಾಯ್ಡ್ ಅಂತ ಕರಿತೀವಿ. ಏನಂತ ಕರಿತೀವಿ, ಎಲಿಪ್ಸಾಯ್ಡ್. ಆಮೇಲೆ ಇಲ್ಲಿ ಈ ಒಂದು 7 ಮೂಳೆಗಳ ಗುಂಪು ಇರ್ತೈತಿ ಅಂತ ಹೇಳಿ ನಾನು ನಿಮ್ಗೆ ಇದ್ರೊಳಗೆ ಹೇಳಿದ್ದೆ. ಯಾವ್ದ್ರೊಳಗೆ ಹೇಳ್ರಿ, ಮೂಳೆ ಒಳಗೆ ಹೇಳಿದ್ದೆ, ಬೆನ್ನೆಲುಬು ಇಲ್ಲಿದೆ ನೋಡ್ರಿ. ಈ ಬೆನ್ನೆಲುಬುಗಳಲ್ಲಿ 7 ಮೂಳೆಗಳ ಗುಂಪು ಇರ್ತೈತಿ, ಅದನ್ನ ಸರ್ವಿಕಲ್ ಅಂತ ಕರಿತೀವಿ. C1 ಯಾವ್ದಿದೆ, ಇದು 1ನೇ ಮೂಳೆಗೆ ಏನಂತ ಕರಿತೀವಿ, ಅಟ್ಲಾಸ್ ಅಂತ ಕರಿತೀವಿ. ಸೊ ಇಲ್ಲಿಯೂ ಕೂಡ ಏನೈತಿ, 1ನೇ ಮೂಳೆ ಯಾವ್ದು ಬರ್ತೈತಿ ಇಲ್ಲಿ, ಅಟ್ಲಾಸ್. ಇದು ಯಾವ್ದು 1ನೇ ಮೂಳೆ, ಅಟ್ಲಾಸ್ ಮೂಳೆ ಆಗಿರ್ತೈತಿ. ಆಮೇಲೆ 2ನೇ ಮೂಳೆ ಏನಿರ್ತೈತಿ ಅದಕ್ಕೆ ಏನಂತ ಕರಿತೀವಿ ನಾವು, ಆಕ್ಸಿಸ್ ಮೂಳೆ ಅಂತ ಕರಿತೀವಿ. ಸೊ ಈ ರೀತಿ ಜಾಯಿಂಟ್ಸ್ ಗಳು ಏನಪ್ಪಾ ಅಂತಂದ್ರ ಪಿವಟ್. ಸೊ ಈ ಪಿವಟ್ ಏನು ಇದೆ, ಇದ್ರದ ಇದು ಯಾವ ರೀತಿ ಕೆಲಸ ಮಾಡ್ತೈತಿ ಅಂತಂದ್ರ, ನಮ್ದೇನು ಸ್ಕಲ್ ಇದೆ, ನಮ್ಮ ತಲೆಬುರುಡೆ ಮತ್ತು ಅಟ್ಲಾಸ್ ಅನ್ನುವಂತ ಏನ್ ಮೂಳೆ ಐತಿ, ಈ ಎರಡೂಗಳನ್ನ ಕೂಡಿಸಿದಿವಿ ಅಂತಂದ್ರ ನಮ್ಮ ಏನು ಟೋಟಲ್ ಮುಖ ಅಥವಾ ಟೋಟಲ್ ಏನಿದು ಮೇಲಿನ ಭಾಗ ಇದೆ, ತಲೆಯ ಭಾಗ, ಅದು ಏನಾಗ್ತೈತಿ, ಹಿಂದೆ ಮುಂದೆ ಆಗ್ಲಿಕ್ಕೆ ಸಹಾಯಕಾರಿ ಆಗ್ತೈತಿ. ಹಿಂದೆ ಮುಂದೆ ಆಗಲು ಸಹಾಯಕಾರಿ ಆಗಲು ಇರುವ ಮೂಳೆಗಳು ಯಾವುದು, ನಮ್ಮ ಸ್ಕಲ್ ಅಥವಾ ಎಲಿಪ್ಸಾಯ್ಡ್ ಮತ್ತು ಅಟ್ಲಾಸ್. ಇವು ಎರಡೂಗಳಿಂದ ನಮ್ಮ ಮುಖ ಏನಾಗ್ತೈತೆ ಹೇಳ್ರಿ, ನಮ್ಮ ಇದು ಹಿಂಗ ಹಿಂದ ಆಗ್ಲಿಕ್ಕೆ ಸಹಾಯಕಾರಿ ಆಗ್ತೈತಿ. ಅದೇ ರೀತಿ ಇಲ್ಲಿ ಒಂದು ಅಟ್ಲಾಸ್ ಅಂತ ಹೇಳಿದೆ, ಅಟ್ಲಾಸ್ ಮತ್ತು ಆಕ್ಸಿಸ್ ಅಂತ ಏನ್ ಮೂಳೆಗಳಿದಾವು, ಇದರಿಂದ ಏನಾಗ್ತೈತಿ ಅಂತಂದ್ರ ನಮ್ಮ ಈ ಪೂರ್ತಿ ಮುಖ ಅಥವಾ ನಮ್ಮ ತಲೆ ಇರುವಂತದ್ದು ಬಲಗಡೆ ಮತ್ತು ಎಡಗಡೆ ಆಗ್ಲಿಕ್ಕೆ ಸಹಾಯಕಾರಿ ಆಗ್ತೈತಿ. ಬಲಗಡೆ ಆಗ್ಲಿಕ್ಕೆ ಮತ್ತು ಎಡಗಡೆ ಆಗ್ಲಿಕ್ಕೆ ಸಹಾಯಕಾರಿ ಯಾವ್ದಾಗಿರ್ತೈತಿ, ಯಾವ ಮೂಳೆಗಳಾಗ್ತಾವು, ಅಟ್ಲಾಸ್ ಮತ್ತು ಆಕ್ಸಿಸ್. ಸೊ ಇಲ್ಲಿರುವಂತಹ ಜಾಯಿಂಟ್ಸ್ ಗಳು ಏನಿರ್ತಾವಲ್ಲ ಇಲ್ಲಿ, ಅವುಗಳಿಗೆ ಪಿವಟ್ ಜಾಯಿಂಟ್ ಅಂತ ಕರಿತೀವಿ ನಾವು. ಓಕೆ, ಇವು ಎಲ್ಲವುಗಳು ಕೂಡಿಸಿನ ಏನಂತೇವೆ ನಾವು, ಇವುಗಳಿಗೆ ಪಿವಟ್ ಜಾಯಿಂಟ್ ಅಂತ ಕರಿತೀವಿ. ಅಂತಂದ್ರೆ ಈಗ ನಾವು ಮನೆಯಲ್ಲಿ ಇದನ್ನ ಹಾಕ್ತೇವಲ್ಲ, ಏನಾರ ತೂಗ್ ಹಾಕ್ಬೇಕಂತಂದ್ರ ಗಾಡಿ ಒಳಗೆ ಏನ್ ಮಾಡ್ತೇವೆ ನಾವು, ಒಂದ್ ಕಟ್ಟಿಗೆಯನ್ನ ಬಡಿತೇವಿ, ಹೌದಾ. ಕಟ್ಟಿಗೆಯನ್ನ ಹಿಂಗ್ ಬಡಿತಾರಲ್ಲ, ಇದಕ್ ತೂಗ್ ಹಾಕಾಕ ಕಟ್ಟಿಗೆಯನ್ನ ನೀವು ಹಿಂಗ ಏನ್ ಬಡ್ದಿರ್ತೀರಿ, ಅದು ಬಹಳ ದಿವಸ ಆದ್ಮೇಲೆ ಅಲಿಗಾಡಿ ಏನಾಗ್ತೈತಿ, ಲೂಸ್ ಆಗ್ತೈತಿ. ಸೊ ಇದು ಲೂಸ್ ಆತು ಅಂತಂದ್ರ ಇದು ಏನ್ ಮಾಡ್ತೈತಿ ಅಂತಂದ್ರ, ಇದು ಏನಾಗ್ತೈತಿ, ಎಲ್ಲಾ ಕಡೆನು ಏನಾಗ್ತೈತಿ, ಹಿಂಗ ತಿರ್ಗಾಕ್ ಸ್ಟಾರ್ಟ್ ಆಗ್ತೈತಿ. ಎಲ್ಲಾ ಕಡೆನು ಹಿಂಗ ತಿರ್ಗಾಕ್ ಸ್ಟಾರ್ಟ್ ಆಗ್ತೈತಿ, ಮ್ಯಾಗ ಕೆಳಗ ಆ ಕಡೆ ಈ ಕಡೆ. ಸೊ ಈ ರೀತಿ ಏನಿರ್ತೈತಿ, ಇಲ್ಲಿ ಜಾಯಿಂಟ್ ಇರ್ತೈತಿ ಪಿವಟದಲ್ಲಿ. ಓಕೆ, ಪಿವಟದಲ್ಲಿ ಏನಿರ್ತೈತಿ, ಈ ರೀತಿ ಜಾಯಿಂಟ್ ಅನ್ನ ನಾವು ಇಲ್ಲಿ ಕಾಣ್ತೇವೆ. ಅದೇ ರೀತಿ ಈಗ ಲಾಸ್ಟ್ ಒನ್ ಗ್ಲೈಡಿಂಗ್ ಇದೆ. ಇದು ಎಲ್ಲಿ ಕಾಣ್ತೇವೆ ಅಂತಂದ್ರೆ ನಮ್ಮ ಇದನ್ನ ನಮ್ಮ ಅಂಗೈಯಲ್ಲಿ ಈ ಒಂದು ಜಾಯಿಂಟ್ ಅನ್ನ ಕಾಣ್ತೇವೆ. ಸ್ಲೈಡಿಂಗ್ ಜಾಯಿಂಟ್ ಅಂದ್ರೆ ಹೆಂಗಿರ್ತೈತಿ ಅಂತಂದ್ರ, ಒಂದು ಮೂಳೆ ಇನ್ನೊಂದು ಮೂಳೆ ಮೇಲೆ ಇರ್ತೈತಿ, ಅದನ್ನ ನಾವ್ ಹಿಂಗ ಜೋರ್ಲೆ ಒತ್ತಿಗಿದೀವಿ ಅಂತಂದ್ರೆ, ಹಿಚ್ಚಿಗಿದೀವಿ ಅಂತಂದ್ರ ಅದು ಸ್ವಲ್ಪ ಏನಾಗ್ತೈತಿ, ಸ್ಲೈಡ್ ಆಗ್ತೈತಿ. ಸ್ಲೈಡ್ ಆಗೋದಂದ್ರೆ ಜರಿಯೋದು. ಸೊ ಜರಿತೈತಿ ಅಂತದ್ದು ಎಲ್ಲಿ ಕಾಣ್ತೇವೆ ನಾವು, ಅಂಗೈಯಲ್ಲಿ ನಾವು ಇದನ್ನ ಕಾಣ್ತೇವೆ. ಅದೇ ರೀತಿ ನಮ್ಮ ಪಾದಗಳೇನಿರ್ತಾವು, ಕಾಲಿನ ಪಾದಗಳು, ಅಲ್ಲಿಯೂ ಕೂಡ ನಾವು ಗ್ಲೈಡಿಂಗ್ ಅನ್ನುವಂತಹ ಜಾಯಿಂಟ್ಸ್ ಗಳನ್ನ ಕಾಣ್ತೇವೆ. ಸೊ ಇವು ಸೈನೋವಿಯಲ್ ಜಾಯಿಂಟ್ಸ್ ಗಳಲ್ಲಿ ಇರುವಂತಹ 5 ಪ್ರಕಾರಗಳು. ಒಂದನೇದ್ದು ಬಾಲ್ ಅಂಡ್ ಸಾಕೆಟ್, ಆಮೇಲೆ ಸ್ಯಾಡಲ್, ಹಿಂಗ್ಸ್ ಬರ್ತೈತಿ, ಆಮೇಲೆ ಪಿವಟ್, ಆಮೇಲೆ ಗ್ಲೈಡಿಂಗ್ ಅಂತೇಳಿ. ಸೊ ಗ್ಲೈಡಿಂಗ್ ಎಲ್ಲಿ ಕಾಣ್ತೇವೆ, ಅಂಗೈಯಲ್ಲಿ ಕಾಣ್ತೇವೆ. ಪಿವಟ್ ನಮ್ಮ ಕುತ್ತಿಗೆಯಲ್ಲಿ ಬರ್ತೈತಿ. ಹಿಂಗ್ಸ್ ಮೊಣಕಾಲು ಮಣಕೈಯಲ್ಲಿ. ಸ್ಯಾಡಲ್ ಇರುವಂತದ್ದು ನಮ್ಮ ಹೆಬ್ಬೆರಳಿನಲ್ಲಿ. ಆಮೇಲೆ ಬಾಲ್ ಅಂಡ್ ಸಾಕೆಟ್ ಇರುವಂತದ್ದು ನಮ್ಮ ದೊಡ್ಡ ಮೂಳೆಗಳು ಎಲ್ಲಿರ್ತಾವೋ ಅಲ್ಲಿ ಜಾಯಿಂಟ್ಸ್ ಗಳನ್ನ ಕಾಣ್ತೇವೆ. ಉದಾಹರಣೆಗೆ ನಮ್ಮ ತೊಡೆಯ ಮೂಳೆ ಆಗಿರಬಹುದು, ಮತ್ತು ನಮ್ಮ ತೊಡೆಯ ಮೂಳೆ ಮತ್ತು ನಮ್ಮ ಸೊಂಟದ ಮೂಳೆಗಳಲ್ಲಿ ಇರುವಂತಹ ಜಾಯಿಂಟ್ ಯಾವ್ದಾಗಿರತಿ, ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಆಗಿರತಿ. ಸೊ ಇದು ಪೂರ್ತಿ ಏನು ಅಂತಂದ್ರ ಜಾಯಿಂಟ್ಸ್ ಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಸೊ ಇದರಿಂದನ ಏನ್ ಮಾಡ್ತಾರು ಅಂತಂದ್ರ, ನಿಮ್ಗ ಎಕ್ಸಾಮ್ ದಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಇದನ್ನ ಹೊರತುಪಡಿಸಿ ಮತ್ತೆ ಈ ಜಾಯಿಂಟ್ಸ್ ಗಳಲ್ಲಿ ಏನ್ ಪ್ರಶ್ನೆಗಳು ಬರ್ತಾವು ಅಂತಂದ್ರ, ಒಂದೇದ್ ಏನ್ ಬರ್ತೈತಿ ಅಂತಂದ್ರ, ಇದರಲ್ಲಿ ಮೂಳೆ ಮತ್ತು ಮೂಳೆಗಳ ಒಂದು ಜಾಯಿಂಟ್ ಗಳಿಗೆ ಏನಂತ ಕರಿತೀವಿ ನಾವು, ಲಿಗಾಮೆಂಟ್ ಅಂತ ಕರಿತೀವಿ. ಇದನ್ನ ನಾವು ನಿಮಗ ಹಿಂದಿನ ಕ್ಲಾಸ್ ದಲ್ಲಿ ಹೇಳಿದ್ದೆ, ಹೌದಾ. ಲಿಗಾಮೆಂಟ್ ಅಂತ ಕರಿತೀವಿ ಮೂಳೆ ಮತ್ತು ಮೂಳೆಗಳ ಜಾಯಿಂಟ್ ಗಳಿಗೆ. ಅದೇ ರೀತಿ ಮೂಳೆ ಮತ್ತು ಮಾಂಸಗಳ ಜಾಯಿಂಟ್ ಗಳಿಗೆ ಏನಂತ ಕರಿತೀವಿ, ಟೆಂಡನ್ ಅಂತ ಕರಿತೀವಿ. ಏನಂತ ಕರಿತೀವಿ,
ಟೆಂಡನ್ ಅಂತ ಕರಿತೀವಿ. ಹೌದಾ, ಇವು ಎರಡುಗಳನ್ನ ನೆನಪಿಟ್ಕೋಬೇಕು. ಆಮೇಲೆ ನಮ್ಮ ಮೂಳೆಗಳಲ್ಲಿ ಎಲ್ಲಿ ಜಾಯಿಂಟ್ ಇರ್ತೈತಿ ಆ ಜಾಯಿಂಟ್ ದಲ್ಲಿ ಸೈನೋವಿಯಲ್ ಅನ್ನುವಂತಹ ಲಿಕ್ವಿಡ್ ಇರ್ತೈತಿ, ದ್ರವ ಪದಾರ್ಥ. ಅದು ಕಡಿಮೆ ಆಗಾಕತ್ತಿತ್ತು ಅಂತಂದ್ರ ಯೂರಿಕ್ ಆಸಿಡ್ ದಿಂದ ಅಲ್ಲಿ ಒಂದು ರೋಗ ಬರ್ತೈತಿ, ಅದನ್ನ ನಾವು ಗೌಟ್ ರೋಗ ಅಂತ ಕರಿತೀವಿ. ಈ ಗೌಟ್ ರೋಗ ಮೂಳೆಗಳಿಗೆ ಸಂಬಂಧಿಸಿರುವಂತಹ ಒಂದು ರೋಗ ಆಗಿದೆ. ಓಕೆ, ಸೊ ಇಷ್ಟು ಮಾಹಿತಿ ನಿಮ್ಗ ಈ ಒಂದು ಜಾಯಿಂಟ್ಸ್ ಗಳ ಬಗ್ಗೆ ಗೊತ್ತಿರಬೇಕು. ಸೊ ಇದು ಚಿಕ್ಕದಾಗಿರುವಂತಹ ಒಂದು ಟಾಪಿಕ್ ಇದೆ ಜಾಯಿಂಟ್ಸ್. ಇದಾದ್ಮೇಲೆ ನಾವು ನೋಡೋದು ಯಾವ್ದು ಅಂತಂದ್ರ ಸ್ನಾಯುಗಳು. ಸ್ನಾಯು ಅಂತಂದ್ರೆ ಏನು? ಮಾಂಸಖಂಡಗಳು ಅಂತ ಹೇಳ್ತೇವೆ ನಾವು. ಮಸಲ್ಸ್ ಏನಂತ ಕರಿತೀವಿ? ಮಸಲ್ಸ್ ಅಂತ ಕರಿತೀವಿ. ಸೊ ಇವುಗಳಿಗೆ ಕನ್ನಡದಲ್ಲಿ ಸ್ನಾಯುಗಳು, ಮಾಂಸಖಂಡಗಳು ಅಂತ ಕರಿತೀವಿ. ಇದು ಕೂಡ ಚಿಕ್ಕದಾಗಿರುವಂತಹ ಟಾಪಿಕ್ ಇದೆ. ಇದರಲ್ಲಿ ನಾವು ಏನೇನು ಅಂಶಗಳನ್ನ ನೋಡ್ಕೋಬೇಕು ಅನ್ನೋದನ್ನ ನೋಡೋಣ. ಈ ಸ್ನಾಯುಗಳು ಏನಿದಾವಲ್ಲ, ಈ ಸ್ನಾಯುಗಳು ನಮ್ಮ ಎಲುಬುಗಳು ಏನಿರ್ತಾವಲ್ಲ, ಎಲುಬುಗಳು ಎದ್ದು ನಿಲ್ಲಬೇಕು ಅಂತಂದ್ರ ನಮಗೆ ಸ್ನಾಯುಗಳು ಏನಿರ್ತಾವ ಬಹಳ ಅವಶ್ಯಕವಾಗಿ ಇರ್ತವೆ. ಸೊ ಈ ಸ್ನಾಯುಗಳು ಟೋಟಲ್ ಆಗಿ ನಮ್ಮ ಶರೀರದಲ್ಲಿ 639 ಅದಾವ. ಎಷ್ಟು ಅದಾವ ಇವ? 639 ಸ್ನಾಯುಗಳು, ಮಾಂಸಖಂಡಗಳು ಮಾನವನ ಶರೀರದಲ್ಲಿ ಇದಾವು. ಹೌದಾ, ಇವು ಎದಕ್ ಬೇಕಾಗ್ತಾವು? ಸ್ನಾಯುಗಳು ಎದಕ್ ಬೇಕಾಗ್ತಾವು? ನಮ್ಮ ಎಲುಬುಗಳು ಎದ್ದು ನಿಲ್ಲಲಿಕ್ಕೆ. ಸೊ ಈ ಸ್ನಾಯುಗಳಲ್ಲಿ ಯಾವ ಪ್ರೋಟೀನ್ ಸಿಗತೈತಿ ಅಂತ ಕೇಳ್ತಾರ. ಯಾವ ಪ್ರೋಟೀನ್ ಕಂಡು ಬರ್ತೈತಿ ಅಂತ ಕೇಳ್ತಾರ. ಇದರಲ್ಲಿ ಮಯೋಸಿನ್, ಯಾವುದು? ಮಯೋಸಿನ್ ಅನ್ನುವಂತಹ ಒಂದು ಪ್ರೋಟೀನ್ ಇದರಲ್ಲಿ ಕಂಡು ಬರ್ತೈತಿ. ನಮ್ಮ ಶರೀರದಲ್ಲಿ ಅತಿ ಚಿಕ್ಕದಾಗಿರುವಂತಹ ಸ್ನಾಯು ಯಾವುದು ಕೇಳ್ತಾರೆ. ಅತಿ ದೊಡ್ಡದಾಗಿರುವಂತಹ ಸ್ನಾಯು ಯಾವುದು ಅಂತ ಹೇಳಿ ಕೇಳ್ತಾರೆ. ಅತಿ ಉದ್ದವಾದ ಸ್ನಾಯು ಯಾವುದು ಅಂತ ಹೇಳಿ ಕೇಳ್ತಾರೆ. ಇವು ಮೂರುಗಳು ಗೊತ್ತಿರಬೇಕು. ಅವುಗಳ ಪ್ಲೇಸಸ್ ಗಳು ಕೂಡ ನಿಮ್ಗೆ ಗೊತ್ತಿರಬೇಕು. ಈಗ ಅತಿ ಚಿಕ್ಕದಾಗಿರುವಂತಹ ಸ್ನಾಯು ಯಾವುದು ಅಂತಂದ್ರ ಸ್ಟೆಫಿಡಸ್ ಅನ್ನುವಂತಹ ಸ್ನಾಯು. ಇದು ಎಲ್ಲಿರ್ತೈತಿ ಅಂತಂದ್ರ ಮಧ್ಯ ಕಿವಿಯಲ್ಲಿ ಇರ್ತೈತಿ. ಮಧ್ಯ ಕಿವಿಯಲ್ಲಿ ಯಾವ್ದು ಇರ್ತೈತಿ? ಸ್ಟೆಫಿಡಸ್ ಅನ್ನುವಂತಹ ಚಿಕ್ಕದಾಗಿರುವಂತಹ ಮಸಲ್ ಇರ್ತೈತಿ. ಅದು ಯಾವುದು? ಅತಿ ಚಿಕ್ಕ ಮಸಲ್ ಸ್ಟೆಫಿಡಸ್ ಆಗಿರ್ತೈತಿ. ಅತಿ ದೊಡ್ಡದು ಯಾವುದು ಅಂತಂದ್ರ ಗ್ಲೂಟೆಯಸ್ ಮ್ಯಾಕ್ಸಿಮಸ್. ಗ್ಲೂಟೆಯಸ್ ಮ್ಯಾಕ್ಸಿಮಸ್ ಆಗಿರ್ತೈತಿ. ಸೊ ಇದು ಎಲ್ಲಿರ್ತೈತಿ ಅಂತಂದ್ರೆ ನಮ್ಮ ಪುಷ್ಟ ಭಾಗದಲ್ಲಿ ಇರ್ತೈತಿ. ಯಾವ ಭಾಗದಲ್ಲಿ? ಪುಷ್ಟ ಭಾಗದಲ್ಲಿ. ನೀವು ಕುಂಡಿರ್ತಿರಲ್ಲ ಆ ಭಾಗದಲ್ಲಿ ಇರ್ತೈತಿ ಗ್ಲೂಟೆಯಸ್ ಮ್ಯಾಕ್ಸಿಮಸ್ ಅನ್ನುವಂಥದ್ದು, ಪುಷ್ಟ ಭಾಗದಲ್ಲಿ. ಇದು ನಮ್ಮ ಶರೀರದೊಳಗನ ಅತಿ ದೊಡ್ಡದಾಗಿರುವಂತಹ ಒಂದು ಸ್ನಾಯು ಆಗಿರ್ತೈತಿ. ನಮ್ಮ ಶರೀರದಲ್ಲಿ ಅತಿ ಉದ್ದವಾಗಿರುವಂತಹ ಸ್ನಾಯು ಯಾವುದು ಅಂತ ಹೇಳಿ ಕೇಳ್ತಾರ. ಅದು ಯಾವುದು ಅಂತಂದ್ರ ಸಾರ್ಟೋರಿಯಸ್. ಯಾವುದು? ಸಾರ್ಟೋರಿಯಸ್. ಇದು ನಮ್ಮ ತೊಡೆಯ ಮುಂಭಾಗದಲ್ಲಿ. ಎಲ್ಲಿರ್ತೈತಿ ಇದು? ನಮ್ಮ ತೊಡೆಯ ಮುಂಭಾಗದಲ್ಲಿ ಯಾವ್ದಿರ್ತೈತಿ? ಸಾರ್ಟೋರಿಯಸ್ ಅನ್ನುವಂಥದ್ದು ಇರ್ತೈತಿ. ಸೊ ಇಷ್ಟು ಪಾಯಿಂಟ್ಸ್ ಗಳು ನಿಮ್ಗೆ ಗೊತ್ತಿರಬೇಕು ಸ್ನಾಯುಗಳ ಬಗ್ಗೆ. ಸ್ನಾಯುಗಳಲ್ಲಿ ಆ ಸ್ನಾಯುಗಳು ಎಷ್ಟಿದಾವ? 639 ಸ್ನಾಯುಗಳು ಇರ್ತಾವು. ಪ್ರೋಟೀನ್ ಮಯೋಸಿನ್ ಇರ್ತೈತಿ. ಅತಿ ಚಿಕ್ಕದಾಗಿರುವಂತದ್ದು ಸ್ಟೆಫಿಡಸ್, ಅತಿ ದೊಡ್ಡದಾಗಿರುವಂತದ್ದು ಗ್ಲೂಟಿಯಸ್ ಮ್ಯಾಕ್ಸಿಮಸ್, ಆಮೇಲೆ ಅತಿ ಉದ್ದವಾಗಿರುವಂತದ್ದು ಸಾರ್ಟೋರಿಯಸ್. ಸೊ ಎಲ್ಲೆಲ್ಲಿ ಇರ್ತಾವ ಅನ್ನೋದು ಕೂಡ ನಿಮ್ಗೆ ಹೇಳೀನಿ. ಅವುಗಳನ್ನ ಏನ್ ಮಾಡ್ಬೇಕು? ನೀವು ನೆನಪಿನಲ್ಲಿ ಇಟ್ಕೋಬೇಕು. ಈಗ ಸ್ನಾಯುಗಳು ಆದ್ಮೇಲೆ ಈಗ ನೆಕ್ಸ್ಟ್ ಏನ್ ಮಾಡೋಣ? ನಾವು ಈ ಸ್ನಾಯುಗಳಲ್ಲಿ ಪ್ರಕಾರಗಳನ್ನ ನೋಡೋಣ. ಈ ಸ್ನಾಯುಗಳಲ್ಲಿ 2 ಪ್ರಕಾರಗಳನ್ನ ಮಾಡ್ತಾರೆ. ಎಷ್ಟು ಪ್ರಕಾರದವು ಸ್ನಾಯುಗಳಲ್ಲಿ? 2 ಪ್ರಕಾರಗಳನ್ನ ಮಾಡ್ತಾರೆ. ಒಂದನೇದ್ ಯಾವ್ದು ಅಂತಂದ್ರ ಐಚ್ಛಿಕ ಸ್ನಾಯುಗಳು, ವಾಲಂಟರಿ ಮಸಲ್ಸ್ ಅಂತ ಕರಿತೀವಿ. ಇನ್ನೊಂದ್ ಯಾವ್ದು ಬರ್ತೈತಿ? ಅನೈಚ್ಛಿಕ ಸ್ನಾಯುಗಳು, ಅನ್ವಾಲಂಟರಿ ಮಸಲ್ಸ್. ಐಚ್ಛಿಕ ಸ್ನಾಯು ಅಂತಂದ್ರ ವಾಲಂಟರಿ ಮಸಲ್ಸ್, ಅನೈಚ್ಛಿಕ ಸ್ನಾಯು ಅಂತಂದ್ರ ಅನ್ವಾಲಂಟರಿ ಮಸಲ್ಸ್ ಅಂತ ಕರಿತೀವಿ. ಐಚ್ಛಿಕ ಸ್ನಾಯುಗಳು ಇವು ಏನಿರ್ತಾವಲ್ಲ, ಇವು ನಮ್ಮ ಮೂಳೆಗಳಿಗೆ ಅಟ್ಯಾಚ್ಮೆಂಟ್ ಆಗಿರ್ತಾವೆ. ಎಲ್ಲಿ ಅಟ್ಯಾಚ್ಮೆಂಟ್ ಆಗಿರ್ತಾವ? ಇವ ಮೂಳೆಗಳಿಗೆ ಏನಾಗಿರ್ತಾವ? ಇವು ಜೋಡಿಸಲ್ಪಟ್ಟಿರ್ತಾವ. ನಮ್ಮ ಮೂಳೆಗಳಿಗೆ ಜೋಡಿಸಲ್ಪಟ್ಟಿರ್ತಾವ. ಇವು ನಮ್ಮ ಹತೋಟಿಯಲ್ಲಿ ಇರುತ್ತವೆ.
ಅದನ್ನ ನಾವ್ ಹೆಂಗ್ ಬೇಕಾದಂಗೆ ಏನ್ ಮಾಡ್ಬೋದು, ಇವುಗಳನ್ನ ಮೂವ್ ಮಾಡ್ಬೋದು ಇರುತ್ತವೆ. ಹೌದಾ? ಆಮೇಲೆ ಇವುಗಳಿಗೆ ದಣಿವು ಕೂಡ ಆಗ್ತೈತಿ. ಈ ಮಸಲ್ಸ್ ಗಳಿಗೆ ದಣಿವು, ಈ ಮಸಲ್ಸ್ ಗಳಿಗೆ ಏನಾಗ್ತೈತಿ, ದಣಿವು ಆಗ್ತೈತಿ. ಸೊ ಈ ದಣಿವು ಯಾಕೆ ಆಗ್ತೈತಿ ಅಂತಂದ್ರೆ, ನಮ್ಮ ಶರೀರದಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಯ್ತು ಅಂತಂದ್ರೆ ನಮ್ಮ ಶರೀರದಲ್ಲಿ ಲ್ಯಾಕ್ಟಿಕ್ ಆಸಿಡ್ ಏನಾಗ್ತೈತಿ, ಹೆಚ್ಚಾಗ್ತೈತಿ. ಈ ಲ್ಯಾಕ್ಟಿಕ್ ಆಸಿಡ್ ಹೆಚ್ಚಾದಾಗ ಇವುಗಳಲ್ಲಿ ದಣಿವು ಆಗ್ತೈತಿ. ಆಮೇಲೆ ಇವುಗಳು ನೋಸಾಕ್ ಸ್ಟಾರ್ಟ್ ಆಗ್ತಾವ. ನೋಡ್ರಿ, ಯಾವಾಗ ನೀವು ರನ್ನಿಂಗ್ ಮಾಡ್ತಿರ್ತೀರಿ, ರನ್ನಿಂಗ್ ಮಾಡುವಾಗ ಏನಾಗ್ತೈತಿ ಹೇಳ್ರಿ, ಆಕ್ಸಿಜನ್ ಸರಿಯಾಗಿ ತೊಗೊಳಕ್ ಆಗಂಗಿಲ್ಲ, ಉಸಿರಾಟ. ಸೊ ಆ ಟೈಮ್ದಲ್ಲಿ ಆಕ್ಸಿಜನ್ ಕಡಿಮೆ ಆಗ್ಬಿಡ್ತೈತಿ, ಆಟೋಮೆಟಿಕ್ ನಮ್ಮ ಶರೀರದಲ್ಲಿ ಲ್ಯಾಕ್ಟಿಕ್ ಆಸಿಡ್ ಹೆಚ್ಚಾಗ್ತೈತಿ. ಲ್ಯಾಕ್ಟಿಕ್ ಆಸಿಡ್ ಹೆಚ್ಚಾದಾಗ ಅವಾಗ ಈ ಒಂದು ಮಸಲ್ಸ್ ಗಳು ನೋವು ಆಗ್ತವೆ, ನೋಸಾಕ್ ಸ್ಟಾರ್ಟ್ ಆಗ್ಬಿಡ್ತವೆ. ಸೊ ಹಾಗಾಗಿ ಈ ಒಂದು ಐಚ್ಛಿಕ ಸ್ನಾಯುಗಳಿಗೆ ದಣಿವು ಕೂಡ ಇಲ್ಲಿ ಆಗ್ತೈತಿ. ಈ ಒಂದು ಲ್ಯಾಕ್ಟಿಕ್ ಆಸಿಡ್ ಕಡಿಮೆ ಮಾಡಲು ಬರುವಂತಹ ಔಷಧಿ ಯಾವುದು ಅಂತಂದ್ರೆ ವೆಬ್ರಾನ್ ಅನ್ನುವಂತಹ ಒಂದು ಔಷಧಿ ಸಿಗ್ತೈತಿ. ಔಷಧವನ್ನ ನೀವು ತಗೊಂಡ್ರ ಅಂತಂದ್ರೆ ಲ್ಯಾಕ್ಟಿಕ್ ಆಸಿಡ್ ಕಡಿಮೆ ಆಗ್ತೈತಿ. ಲ್ಯಾಕ್ಟಿಕ್ ಆಸಿಡ್ ಕಡಿಮೆ ಆದ ತಕ್ಷಣವೇ ನಿಮ್ಮ ಮಸಲ್ಸ್ ಗಳು ನೋಸೋದು ಏನಾಗ್ಬಿಡ್ತೈತಿ, ಕಡಿಮೆ ಆಗ್ತೈತಿ. ಐಚ್ಛಿಕ ಸ್ನಾಯುಗಳು ಮೂಳೆಗಳಿಂದ ಜೋಡಿಸಲ್ಪಟ್ಟಿರ್ತಾವ, ಇವು ನಮ್ಮ ಹತೋಟಿ ಒಳಗಿರ್ತಾವ. ಈಗ ನೋಡ್ರಿ, ಇಲ್ಲಿ ಒಂದ್ ಮಸಲ್ ಐತಿ ಕೈ ಒಳಗ. ಸೊ ಈ ಮಸಲ್ ಮೂಳೆಗಳಿಗೆ ಜೋಡಿಸಲ್ಪಟ್ಟೈತಿ. ಇದನ್ನ ನಾನು ಹೆಂಗ್ ಬೇಕಾದಂಗ ಮೂವ್ ಮಾಡ್ಬೋದು, ಮ್ಯಾಗ ಕೆಳಗ ಹೆಂಗ್ ಬೇಕಾದಂಗ ಮಾಡ್ಬೋದು. ಅಂತವುಗಳು ಯಾವುದು ಐಚ್ಛಿಕ ಸ್ನಾಯುಗಳು ಆಗಿರ್ತಾವ. ಈಗ ಅನೈಚ್ಛಿಕ ಸ್ನಾಯು ಅನ್ವಾಲಂಟರಿ, ಇವು ಮೂಳೆಗಳಿಗೆ ಅಟ್ಯಾಚ್ ಇರುವುದಿಲ್ಲ, ಮೂಳೆಗಳಿಗೆ ಅಟ್ಯಾಚ್ಮೆಂಟ್ ಇರಂಗಿಲ್ಲ. ಇವು ಒಂದೇ ಗತಿಯಲ್ಲಿ ಕೆಲಸ ನಿರಂತರವಾಗಿ ಮಾಡುತ್ತವೆ. ಓಕೆ, ಇವು ನಮ್ಮ ಹತೋಟಿಯಲ್ಲಿ ಇರಂಗಿಲ್ಲ. ಆಮೇಲೆ ಮೂಳೆಗಳಿಗೆ ಅಟ್ಯಾಚ್ಮೆಂಟ್ ಇರಂಗಿಲ್ಲ. ಆಮೇಲೆ ಒಂದೇ ಸ್ಪೀಡ್ ದಲ್ಲಿ ಏನಪ್ಪಾ ಅಂತಂದ್ರ ನಿರಂತರವಾಗಿ ಕೆಲಸ ಮಾಡುತ್ತವೆ. ಯಾವುದು ಅನೈಚ್ಛಿಕ ಸ್ನಾಯುಗಳು. ಉದಾಹರಣೆಗೆ ಯಾವುದು ಅಂತಂದ್ರ ಲಿವರ್ ಆಗಿರಬಹುದು, ಆಮೇಲೆ ಹಾರ್ಟ್ ಆಗಿರಬಹುದು, ಆಮೇಲೆ ಕಿಡ್ನೀಸ್ ಗಳಾಗಿರಬಹುದು. ಓಕೆ, ಸೊ ಇವೆಲ್ಲ. ಆಮೇಲೆ ಸ್ಟಮಕ್ ಆಗಿರಬಹುದು, ಸ್ಟಮಕ್ ಕೂಡ ಹೊಟ್ಟೆ ಕೂಡ, ಅದು ಕೂಡ ಒಂದು ಅನೈಚ್ಛಿಕ ಸ್ನಾಯು ಆಗೈತಿ. ಸೊ ನೋಡ್ರಿ, ಇವುಗಳು ಒಂದೇ ಸ್ಪೀಡ್ ಒಳಗೆ ಕೆಲಸ ಮಾಡ್ತಾನೆ ಇರ್ತಾವೆ. ಅವು ಯಾವಾಗ್ಲೂ ಕೂಡ ಸ್ಟಾಪ್ ಆಗಂಗಿಲ್ಲ. ಹೊಟ್ಟೆ ನೋಡ್ರಿ, ಈಗ ನಿಲ್ಲಪ್ಪ ಇಲ್ಲೇ ಅಂತಂದ್ರ ನಿಲ್ಲಂಗಿಲ್ಲ. ಅದು ನೀವ್ ಏನಾರು ತಿಂದ್ರ ಅಂತಂದ್ರ ಪಚನ ಮಾಡಕ್ ಸ್ಟಾರ್ಟ್ನ ಮಾಡ್ತೈತೆ ಅದು. ಹೌದಾ? ಸೊ ಆಮೇಲೆ ಲಿವರ್ ತನ್ನ ಕೆಲಸ ಏನ್ ಮಾಡ್ಬೇಕಾಗಿತ್ತು, ಅದ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತೈತಿ. ಇವು ಏನಾರು ನಿಂತು ಅಂತಂದ್ರ ಮುಗೀತು, ಸತ್ತಂಗನ ನಾವು. ಹೌದಲ್ಲ? ಸೊ ಹಾಗಾಗಿ ಇವೇನ್ ಅನೈಚ್ಛಿಕ ಸ್ನಾಯುಗಳಿದಾವು, ಇವು ಬೋನ್ಸ್ ಗಳಿಗೆ ಅಟ್ಯಾಚ್ ಇರಂಗಿಲ್ಲ, ಸಪರೇಟ್ ಆಗಿ ಇರ್ತಾವು. ಒಂದೇ ಗತಿಯಲ್ಲಿ, ಒಂದೇ ಸ್ಪೀಡ್ ದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತಾವೆ. ಉದಾಹರಣೆಗೆ ಲಿವರ್, ಹಾರ್ಟ್, ಕಿಡ್ನಿ, ಸ್ಟಮಕ್ ಇವೆಲ್ಲ ಇದರಲ್ಲಿ ಬರ್ತಾವ. ಸೊ ಈ ಐಚ್ಛಿಕ ಮತ್ತು ಅನೈಚ್ಛಿಕ ಸ್ನಾಯುಗಳು. ಓಕೆನಾ? ಈಗ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರ, ಸ್ನಾಯು ಮತ್ತು ಸ್ನಾಯುಗಳ ಜೋಡಣೆಗೆ ಏನಂತ ಕರಿತೀವಿ ಹೇಳ್ರಿ ನೋಡೋಣ. ಯಾರು ಒಬ್ರು ಕಮೆಂಟ್ ಮಾಡ್ರಿ. ಸ್ನಾಯು ಮತ್ತು ಸ್ನಾಯುಗಳ ಜೋಡಣೆಗೆ ಏನಂತ ಕರಿತೇವ್ರಿ? ಸೆಲೆಕ್ಸರ್ ಅಂತ ಕರಿತೀವಿ. ಸೆಲೆಕ್ಸರ್. ಸೊ ಇದಕ್ಕಿಂತ ಹಿಂದೆ ನಾನು ನಿಮಗೆ ಹೇಳಿದ್ದೆ ಇಲ್ಲಿ ಏನು ಅಂತಂದ್ರ, ಮೂಳೆ ಮತ್ತು ಮೂಳೆಗಳ ಎಲ್ಲಿ ಜಾಯಿಂಟ್ ಆಗ್ತಾವಲ್ಲ ಅವುಗಳ ಸ್ಥಳಗಳಿಗೆ ಲಿಗಾಮೆಂಟ್ ಅಂತ ಕರಿತೀವಿ. ಅದೇ ರೀತಿ ಮೂಳೆ ಮತ್ತು ಮಾಂಸಗಳ ಜೋಡಣೆ ಎಲ್ಲಿ ಆಗ್ತಾವು ಅವುಗಳಿಗೆ ಏನಂತ ಕರಿತೀವಿ? ಟೆಂಡನ್ ಅಂತ ಕರಿತೀವಿ. ಅದೇ ರೀತಿ ಸೆಲೆಕ್ಸರ್ ಯಾವ್ದಕ್ ಅಂತೇವಿ ನಾವ? ಸೆಲೆಕ್ಸರ್ ಅನ್ನುವಂಥದ್ದು ಏನಿದು, ಸ್ನಾಯು ಮತ್ತು ಸ್ನಾಯುಗಳ ಜೋಡಣೆ ಎಲ್ಲಿ ಆಗ್ತೈತಿ ಅದಕ್ಕೆ ಏನಂತ ಕರಿತೀವಿ ನಾವ? ಸೆಲೆಕ್ಸರ್ ಅಂತ ನಾವು ಕರಿತಾ ಇದ್ದೀವಿ. ಓಕೆ, ಇದು ಸ್ನಾಯುಗಳ ಮಸಲ್ಸ್ ಗಳ ಬಗ್ಗೆ ಇರುವಂತಹ ಪಾಯಿಂಟ್ಸ್ ಗಳು ನಿಮ್ಗೆ ನೆನಪಿರ್ಬೇಕು. 2 ಟಾಪಿಕ್ ಇದ್ದು 2 ಸಣ್ಣದಾಗಿವ. ಒಂದೇದ್ ಯಾವ್ದು ಈಗ ನೋಡಿದ್ವಿ, ಜಾಯಿಂಟ್ಸ್ ಗಳನ್ನ ನೋಡಿದ್ವಿ, ಆಮೇಲೆ ಮಸಲ್ಸ್ ನೋಡಿದ್ವಿ. ಇಷ್ಟು ಇದರಲ್ಲಿ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಡ್ರಿ ಅಂತಂದ್ರ ಸಾಕಾಗುತ್ತೆ. ಈಗ ನೆಕ್ಸ್ಟ್ ಟಾಪಿಕ್ ಬರುವಂತದ್ದು ಯಾವುದು ಅಂತಂದ್ರ ಪಚನ ಕ್ರಿಯೆ ಬರ್ತೈತಿ, ಡೈಜೆಸ್ಟಿವ್ ಸಿಸ್ಟಮ್. ಸೊ ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೆ ಎಲ್ಲರೂ ಕೂಡ ಏನ್ ಮಾಡ್ರಿ, ಸ್ಟಡಿ ಮಾಡ್ರಿ. ನಿಮ್ಮ ಎಕ್ಸಾಮ್ಗೆ, ಎಲ್ಲ ಎಕ್ಸಾಮ್ಸ್ ಗಳಿಗೂ ಯೂಸ್ಫುಲ್ ಆಗೇ ಆಗ್ತವೆ.
ಆಮೇಲೆ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ ಎಲ್ಲ ಕ್ಲಾಸಸ್ಗೂ. ಓಕೆ, ಧನ್ಯವಾದಗಳು. ಜೈ ಹಿಂದ್.